ಸೆಂಟ್ರಲ್ ಜೈಲಲ್ಲೇ ಕೈದಿಗಳ ಮಸ್ತ್ ಡ್ಯಾನ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಸಖತ್ ಸ್ಟೆಪ್ಸ್ ಹಾಕಿದವರ ಮೇಲೆ ಇದೀಗ ಮತ್ತೊಂದು ಕೇಸ್ ಬಿದ್ದಿದೆ. 4 ವಿಚಾರಣಾಧೀನ ಬಂಧಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ದಾಖಲಾದ್ರೆ ಏನು ಬಂತು ಪ್ರಯೋಜನ? ಜೈಲಿನ ಅವ್ಯವಸ್ಥೆಯನ್ನ ಸರಿ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿದೆ. ಅಲ್ಲಿನ ಸಿಬ್ಬಂದಿಗಳು ಯಾರ ಮಾತನ್ನು ಕೇಳೋದಿಲ್ಲ. ಇನ್ನು ಒಳಗಿರುವಂತಹ ಕೈದಿಗಳು ನಾವಾಡಿದ್ದೇ ಆಟ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ. ದುಡ್ಡಿದ್ರೆ ದುನಿಯಾ ಅಂತ ಏನ್ ನಾವು ಮಾತನ್ನ ಆಡ್ತೀವೋ ಅದೇ ರೀತಿಯಾಗಿ ಜೈಲಿನ ಒಳಗೆ ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದನ್ನ ಸಾಬೀತು ಮಾಡ್ತಾ ಇದ್ದಾರೆ ಜೈಲಿನ ಒಳಗಡೆ ಇರುವಂತಹ ಕೈದಿಗಳು. ಕಾರ್ತಿಕ್, ಧನಂಜಯ, ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜ, ಚರಣ್ ರಾವ್ ಸೇರಿ 4 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬ್ಯಾರಾಕ್ 8 ಕೊಠಡಿ ಸಂಖ್ಯೆ 7ರಲ್ಲಿ ಮಾಡಿದ್ದಂತಹ ಡ್ಯಾನ್ಸ್ ಆಂತರಿಕ ತನಿಖೆ ನಡೆಸಿ ಜೈಲಾಧಿಕಾರಿಗಳಿಂದ ವರದಿಯನ್ನ ತರಿಸಿಕೊಳ್ಳೋದಕ್ಕೆ ಸಿದ್ಧತೆಗಳಾಗಿದೆ. 2018ರ ನವೆಂಬರ್ನಿಂದ 2025ರ ನವೆಂಬರ್ ವರೆಗೆ ನಡೆದಂತಹ ಘಟನೆ ಮತ್ತೆ BNS 42 ಹಾಗೂ ಕಾರಾಗೃಹ ಕಾಯ್ದೆ 2022ರ ಅಡಿ ಪ್ರಕರಣ ದಾಖಲಾಗಿದೆ. ಕೊಠಡಿಯಲ್ಲಿ ಡ್ಯಾನ್ಸ್ ಮತ್ತೆ ನಿಷೇಧಿತ ವಸ್ತುಗಳು ಪತ್ತೆಯಾಗಿದೆ. ಮೊಬೈಲ್ನಲ್ಲಿ ಎಲ್ಲವೂ ಕೂಡ ಸೆರೆಯಾಗಿದೆ. ಮತ್ತೆ ಮೊಬೈಲ್ನಲ್ಲಿ ಸೆರೆ ಹಿಡಿದಂತಹ ತಂಡದವರು ಯಾವಾಗ ಚಿತ್ರೀಕರಿಸಿದ್ರು ಸರ್ಕ್ಯುಲೇಟ್ ಮಾಡಿದವರ ವಿರುದ್ಧ ತನಿಖೆಯನ್ನು ನಡೆಸೋದಕ್ಕೆ ಈ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಎಫ್ಐಆರ್ ಅನ್ನ ದಾಖಲಿಸಿ ಪರಪ್ಪನ ಅಗ್ರಹಾರ ಪೊಲೀಸರಿಂದ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಇದೇ ವೇಳೆ ಮೊಬೈಲ್ ಅನ್ನ ಬಳಸಿದಂತಹ 3 ವಿಚಾರಣೆ ಕೂಡ ಆಗುತ್ತೆ. ಜೈಲು ಅಧಿಕಾರಿಗಳಿಂದ ವಿಚಾರಣೆಯನ್ನ ನಡೆಸಿ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ಆಂತರಿಕ ತನಿಖೆ ಸಲುವಾಗಿ ವಿಚಾರಣೆಯನ್ನ ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಸ್ಮಗ್ಲಿಂಗ್ ಆರೋಪಿ ತರುಣ್ ಕೊಂಡೂರು, ಸೀರಿಯಲ್ ಕಿಲ್ಲರ್ ಉಮೇಶ್ ರೆಡ್ಡಿ, ಆರೋಪಿ ಜುಹಾದ್ ಹಮೀದ್ ಶಕೀಲ್ ವಿಚಾರಣೆ ನಡೀತಾ ಇದೆ. ಮೊಬೈಲ್ ಬಿಂದಾಸ್ ಜೀವನ ಬಗ್ಗೆ ಆರೋಪಿಗಳು ಬಾಯಿ ಬಿಟ್ಟಿದ್ದಾರೆ. ಮತ್ತೆ ಈ ಆಂತರಿಕ ತನಿಖೆಯನ್ನ ನಡೆಸಿ ವರದಿಯನ್ನ ನೀಡೋದಕ್ಕೆ ಜೈಲಾಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅದರಂತೆಯೇ ಒಂದಷ್ಟು ತನಿಖೆಗಳು ಸಾಗ್ತಾ ಇದೆ. ಈ ತನಿಖೆಯ ವರದಿ ಬಂದ ನಂತರ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.